ಸಾವ್ಜಿ ಅಂದ್ರೆ ಬರೀ ನಾನ್ ವೆಜ್ ಅಲ್ಲ, ವೆಜ್ ಒಳಗೂ ಸಾವ್ಜಿ ಸ್ಪೆಷಲ್ಸ್ ಅದಾವೆ. ಅದರೊಳಗೆ ಇದೊಂದು ನಾ ಮಾಡುವಂಥ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಡೊನ್ಗಾಯಿ ಪಲ್ಯ ಮಾಡಕ್ಕೆ ಹೊಂಟೇವಿ. ಅದು ನಾವು ಮಾಡೋ ಥರ ಅಲ್ಲ, ಸಾವ್ಜಿ ಸ್ಟೈಲ್ ಹೊಸ ಥರ ಮಾಡಾಕತ್ತೀನಿ. ನೋಡಿರಿ, ಗೊತ್ತಿರೋರು ಮಾಡಿರಿ. ಓಕೆ, ಥ್ಯಾಂಕ್ ಯು. ನೋಡಿರಿ, ಸ್ವಲ್ಪ ಮೆತ್ತಗಾಗುತ್ತಾನ ಹುರಿಬೇಕವು. ಹುರಿದ ನಂತರ ಈ ಕಡೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಒಂದು 2ರಿಂದ 3 ಈರುಳ್ಳಿ ಬೇಕಾಗ್ತದೆ. ಸಣ್ಣದಾಗಿ ಈರುಳ್ಳಿನ ಕತ್ತರಿಸ್ಕೊಂಡು ಇಟ್ಕೋಬೇಕು. ಆನಂತರ ನಾವು ಒಂದು ಬೌಲ್ನಲ್ಲಿ ಹುಣಸೆ ಹಣ್ಣನ್ನು ನೆನೆಯೋಕೆ ಬಿಡಬೇಕು. ಒಂದು 2 ಬೊಟ್ಟನಷ್ಟು ಹುಣಸೆ ಹಣ್ಣು ಹಾಕಿ ನೆನೆಯೋಕೆ ಇಡಬೇಕು. ತಗಡೆಗೆ ಡೊನ್ಗಾಯಿ ಹುರಿಯಾಕಿಟ್ಟೇನಿ. ಚಲೋತ್ನಾಗ ಹುರಿ ಮಟನು ಅದು ಸಿಪ್ಪಿ ದಪ್ಪ ಇರ್ತಿತ್ತಲ್ಲ, ಸ್ವಲ್ಪ ಚಲೋತ್ನಾಗ ಹುರಿಬೇಕು. ಮೆತ್ತಗಾಗುತ್ತಾನ ನೋಡ್ರಿ ತೋರ್ಸಾತೀನಿ. ಇನ್ನೂ ಸ್ವಲ್ಪ ಹುರಿದ್ರು ಚಲೋನೇ ಆಕೈತಿ. ಇದು ಮಕ್ಕಳಿಗೆಲ್ಲ ಇಷ್ಟ ಆಕೈತಿ, ಯಾಕಂದ್ರೆ ಖಾರನ ಅನ್ಸಂಗಿಲ್ಲ, ಅಷ್ಟು ಟೇಸ್ಟ್ ಆಕೈತಿ. ಸ್ವಲ್ಪ ಎಣ್ಣೆ ಹಾಕಿ ಮೆತ್ತಗಾಗುತ್ತಾನ ಹುರಿಬೇಕು. ಡೊನ್ಗಾಯಿ ಅಂದ್ರೆ ಮಕ್ಕಳೆಲ್ಲ ಒಲ್ಲೆ ಅಂತಾರಲ್ರಿ, ಆದರೆ ಈ ಡೊನ್ಗಾಯಿ ಸ್ಪೆಷಲ್ ಅಂದ್ರೆ ಮಕ್ಕಳಿಗೂ ಇಷ್ಟ ಆಕೈತಿ, ಅಷ್ಟು ಟೇಸ್ಟ್ ಆಕೈತಿ. ನೋಡಿರಿ, ಒಮ್ಮೆ ನೀವು ಟ್ರೈ ಮಾಡಿರಿ. ಆದರೆ ಗೊತ್ತಿರೋರಿದ್ರೆ ಎಂಥದ್ದು ಹಾಕ್ಯಾಳ ಅನ್ಬೇಡ್ರಿ. ನನಗಿದು ಹೊಸದು ಅನ್ನಿಸ್ತು, ನಾ ಹಾಕೀನಿ. ಹಿಂಗೆ ಭಾಳ ಹೊತ್ತು ಫ್ರೈ ಮಾಡಿರಿ, ಯಾಕಂದ್ರೆ ಇದ್ರ ಸಿಪ್ಪಿ ದಪ್ಪ ಇರ್ತೈತಿ. ಚಲೋತ್ನಾಗ ಫ್ರೈ ಆದರೆ ಇದರಲ್ಲಿರೋ ಎಣ್ಣೆ ಅಂಶಗಳು ಆಮೇಲೆ ಬಾಯಾಗೆಲ್ಲ ಟೇಸ್ಟ್ ಬಿಟ್ಟು ಭಾಳ ಹೊತ್ತು ಎಲ್ಲ ಅವಶ್ಯಕತೆ ಇರೋಂಗಿಲ್ಲ. ಆಮೇಲೆ ಮಟ ಬಿಟ್ಟು ಹೋಗಿ ಹೋದ್ಮೇಲೆ ಸ್ವಲ್ಪ ನೀರು ತಗೊಂಡು ಆಮೇಲೆ ಸ್ವಲ್ಪ ನೀರು ಚಿಮ್ಕಿಸಿ, ಡೊನ್ಗಾಯಿಗೆ ಬಹಳಷ್ಟು ನೀರು ಹಾಕ್ಬಾರ್ದು, ಸ್ವಲ್ಪ ನೀರು ಚಿಮ್ಕಿಸ್ಬೇಕು. ಇದು ಬೆಂದ ಮೇಲೆ ಸ್ವಲ್ಪ ಮತ್ತೆ ಕಡ್ಡಾಡಿಸ್ಬೇಕು. ನೀರು ಹೋಗುತ್ತಾ ನಾನು ಅದನ್ನು ಮತ್ತೆ ಕಡ್ಡಾಡಿಸಿ, ನೋಡ್ರಿ ಇಲ್ಲಿ ಕಾಣ್ತೈತಲ್ಲ, ಹಿಂಗೆ ಮಾಡಿ ಆಮೇಲೆ ಒಂದು ದಪ್ಪನ ಪ್ಲೇಟ್ ತೊಗೊಂಡು ಅದನ್ನ ಮೇಲೆ ಹತ್ತಿಗೆ ಬಿಡ್ಬೇಕು. ಭಾಳ ಅಂದ್ರೆ ಒಂದು 5ರಿಂದ 10 ನಿಮಿಷ ಅದನ್ನು ಹಂಗೆ ಬಿಟ್ಬಿಡ್ಬೇಕು. ಅದೆಲ್ಲ ಮೆತ್ತಗಾಗ್ಬಿಡ್ತಾವೆ. ಆಮೇಲೆ ಈ ಕಡೆಗೆ ಒಂದು ಬಾಣಲಿಗೆ ಶೇಂಗಾ ಹುರಿಬೇಕು. ಭಾಳಷ್ಟಲ್ಲ, ಒಂದು ಸ್ವಲ್ಪ ಶೇಂಗಾನ ಹಾಕ್ಕೊಂಡು ಸ್ವಲ್ಪ ಸಿಪ್ಪಿ ಬಿಚ್ಚು ತನಕ ಸ್ವಲ್ಪ ಬಿಸಿ ಮಾಡ್ಬೇಕು. ಹೊತ್ತು ಹಂಗಲ್ರಿ, ಮತ್ತು ಸಿಪ್ಪಿ ಬಿಚ್ಚು ತನಕ ಸ್ವಲ್ಪ ಫ್ರೈ ಮಾಡ್ಬೇಕು. ಇದನ್ನು ಕುಟ್ಟಾಣಿ ತೊಗೊಂಡು ಸ್ವಲ್ಪ ಕುಟ್ಟಬೇಕು. ಬ್ಯಾಡ ಅನ್ನೋರು ಮಿಕ್ಸರಿಗೂ ಹಾಕೋಬೋದು, ಆಪ್ಷನ್ ನಿಮ್ಗೆ ಬಿಟ್ಟಿದ್ದು. ಆಮೇಲೆ ಸ್ವಲ್ಪ ಕುಟ್ಟಿದ ಮೇಲೆ ಇದು ಭಾಳ ಪೌಡ್ರ್ ಆದರೂ ಟೇಸ್ಟ್ ಅನ್ಸಂಗಿಲ್ಲ. ಸ್ವಲ್ಪ ಅಬ್ಡ ಜಬ್ಡ ಜಜ್ಕೊಂಡು ಈ ಕಡೆ ಎಣ್ಣೆ ಕಾಯಿ ಹಾಕಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸ್ವೆ ಹಾಕಬೇಕು. ಸಾಸ್ವೆ ಒಗ್ಗರಣೆ ಹಾಕಿ, ಸಾಸ್ವೆ ಜೀರಿಗೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಜೀರಿಗೆ ಹಾಕ್ಬೋದು, ಇಲ್ಲ ಬಿಡ್ಬೋದು, ಇದು ಆಪ್ಷನಲ್. ಈಗ ಸಾಸ್ವೆ ಚಟಪಟ ಅಂದ ಬಳಿಕ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಚಟಪಟ ಅನಿಸಿ ಮುಂದೆ ಈರುಳ್ಳಿ ಹಾಕ್ಬೇಕು ರೀ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಅದು ಕೆಂಪಾಗುತ್ತಾನ ಬಿಡಬೇಕು, ಸ್ವಲ್ಪ ಬಾಡೋ ಮಟ. ಇದಾದಮೇಲೆ ಈರುಳ್ಳಿನ ಸ್ವಲ್ಪ ಕಡ್ಡಾಡಿಸಿ ಕೆಂಪಾಗುತ್ತಾನ ಬಿಟ್ಟು, ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿದ ಮೇಲೆ ಅರಿಶಿನ ಪುಡಿ ಹಾಕಿ, ಆನಂತರ ಮಸಾಲೆ ಪೌಡರ್, ಮನೆಯಾಗಿರುವಂಥ ಗರಂ ಮಸಾಲೆ,
ಆದಮೇಲೆ ನೀವು ಬೆಲ್ಲ ಸೇರಿಸ್ಬೋದು. ಶೇಂಗಾದ ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಈಗ ಇದಕ್ಕೆ ಹಾಕಬೇಕು. ಇದು ಶೇಂಗಾದ ಪೌಡ್ರ್ ಹಾಕಿದ ಮೇಲಂತೂ ಒಟ್ಟು ಕೈ ಬಿಡ್ಲಂಗೆ ಕಡ್ಯಾಡಿಸ್ಬೇಕು. ಒಟ್ಟು ಕೈ ಬಿಡೋಂಗಿಲ್ಲ, ತಳ ಹಿಡಿತೈತಿಲ್ಲ ಅಂದ್ರೆ ಬಿಗಿ ಆಗೋ ಮಟ್ಟ ಕಡ್ಯಾಡಿಸಿ ಮೇಲೆ ಗುರೆಳ್ ಪುಡಿ ಹಾಕಿ, ಇದು ಎಡಿಷ್ನಲ್ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಆದರೆ ಗುರೆಳ್ ಪುಡಿ ಹಾಕಿದ್ರೆ ಪಲ್ಯ ಚಂದ ಕಾಣ್ತೈತಿ, ಟೇಸ್ಟು ಬೇರೆ ಕೊಡ್ತೈತಿ ಅನ್ನೋ ಕಾರಣಕ್ಕೆ ನಾ ಹಾಕೀನಿ. ಇದನ್ನು ಕೈ ಬಿಡ್ಲಂಗನ ಹಂಗೆ ತಳ ಹಿಡ್ಕೊತೈತಿ, ಕೈ ಬಿಡ್ಲಂಗನ ತಿರುಗಬೇಕು. ಆಮೇಲೆ ಇದು ಸ್ವಲ್ಪ ಗಟ್ಟಿ ಅನ್ಸಕತ್ತಂದ್ರೆ ಆವಾಗ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು. ಈಗ ನಾವು ಮುಚ್ಚಿಟ್ಟಿದ್ದೆಲ್ಲ ಡೊಣ್ಗಾಯಿ ಅದನ್ನು ತೆಗೆದು ಅದ್ರೊಳಗಿನ ಬೀಜ ಇದ್ರೆ ಒಬ್ಬರು ತಿನ್ನಂಗಿಲ್ಲ, ಒಬ್ರು ತಿಂತಾರೆ. ಹೀಗಾಗಿ ನಮ್ಮ ಮನ್ಯಾಗ ತಿನ್ನಂಗಿಲ್ಲ ಅನ್ನೋದಕ್ಕೆ ನಾನು ಬೀಜ ಎಲ್ಲ ಓಪನ್ ಮಾಡತ್ತೇನೆ. ಹೆಂಗಂದ್ರೆ ಹುರಿದಿರೋವಂಥ ಡೊಣ್ಗಾಯಿ ನಡು ಸೀಳಿ ಅದ್ರೊಳಗಿನ ಬೀಜ ಕತ್ತರಿಸ್ತೇನೆ ನಾನೀಗ. ನೋಡಿರಿ ಹಿಂಗೈತಲ್ಲ, ಇದನ್ನು ಓಪನ್ ಮಾಡಿ ಇದ್ರೊಳಗಿನ ಬೀಜ ಏನೈತಿ ಅದನ್ನು ಚಾಕುಲೆ ತೆಗೆದ್ಬಿಟ್ರೆ ಪಲ್ಯ ತಿನ್ನೋರಿಗೆ ಚಲೋ ಅನ್ನಿಸ್ತೈತಿ. ಈಗ ಅದ್ರೊಳಗೆ ಇದನ್ನು ಸ್ಟಫ್ ಮಾಡಬೇಕು, ಅಂದ್ರೆ ಇದ್ರೊಳಗೆ ಇದನ್ನ ತುಂಬಬೇಕು. ಏನಂದ್ರೆ ಅದು ಅಗಲಕ್ಕೆ ಮಾಡಿಟ್ಕೊಂಡ್ವಲ್ಲ ಗ್ರೇವಿ, ಆ ಗ್ರೇವಿನ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ತುಂಬಿ ಒಂದು ಸೈಡಿಂದ ಇಟ್ಕೊಂತ ಬರಬೇಕು. ನೋಡ್ರಿ ಹಿಂಗೆ ತುಂಬ್ಕೊಂತಾನ ಅಷ್ಟು ತುಂಬಕ್ಕೆ. Concrete dreams where the neon glows. Every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Beat kicks pound like a heartbeat fight. These gritty vibes keep my story in sight. Graffiti on the walls paint the struggle and climb. The clock keeps spinning but I'm owning my time. Words like puzzle pieces fitting tight in the rhyme. Snares punch louder than the city's own chime. Boom bap echoes through the alleys at night. Soulful samples lift the darkness to light. Beat kicks pound like a heartbeat fight. These gritty vibes keep my ನೋಡ್ರಿ ನಾವು ಮಾಡಿರೋಂಥ ಗ್ರೇವಿನ ಅಷ್ಟೊಂದು ಸ್ಟಫ್ ಮಾಡೇನಿ. ಇದಾದಮೇಲೆ ಮತ್ತೆ ನಾವೇನು ಮಾಡಬೇಕಂದ್ರೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ನೀರು ಚಿಮ್ಕಿಸಿ ಆಮೇಲೆ ಇವೆಲ್ಲ ನಾವು ಡೊಣ್ಗಾಯಿ ಇಟ್ಟೇವಲ್ಲ ಕ್ಯಾಪ್ಸಿಕಮ್ನ ಸ್ಟಫ್ ಮಾಡಿದಂಥ ಕ್ಯಾಪ್ಸಿಕಮ್ನ ಈ ಬಾಣಲಿಯಲ್ಲಿ ಇಟ್ಟು ಒಂದು 5ರಿಂದ 6 ನಿಮಿಷ ಏನು ಮಾಡಬೇಕು, ಹೊಳ್ಳಿ ಇದ್ರದ್ದು ಬಾಯಿ ಮುಚ್ಚಬೇಕು. ಬಾಯಿ ಮುಚ್ಚಿ ಹೊಳ್ಳಿ ಇವನ್ನೆಲ್ಲನೂ ಕುದಿಸ್ಬೇಕು. ಒಂದು 5ರಿಂದ 10 ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ಬೇಕು. Pulling up black windows once you go down. You must be crazy if you think that I'ma slow down. Don't wanna hear it talking shit from the drama. Keep it coming, I'ma send you to your mama. Mr. Whip, with the guns out. Dropping bodies in the place till the sun's out. Can't fuck with me. ಬಿಗಿಯಾಗಿ ಬಾಯಿ Bullets fly, I'm the last one to die. ಭಾಳ ಅಂದ್ರೆ ಒಂದು 5ರಿಂದ 10 ನಿಮಿಷ ಸಣ್ಣ ಒಲೆ ಮೇಲೆ ಬೇಯಿಸ್ಬೇಕು.
ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿರಿ. ಥ್ಯಾಂಕ್ ಯು, ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಪ್ಲೀಸ್.